ಬೇಸಿಗೆಯಲ್ಲಿ ಹೀಗೆ ಮಾಡಿದರೆ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣುವಿರಿ. ಬೇಸಿಗೆ ಬಿಸಿಲು ಎಂದರೆ ನಮ್ಮ ದೇಹದಿಂದ ಅತಿ ಹೆಚ್ಚು ಬೆವರು ಹರಿದು ಬರುವ ಕಾಲ ಎಂದು ಹೇಳಬಹುದು. ಈ ಸಮಯದಲ್ಲಿ ನಾವು ಎಷ್ಟೇ ನೀರು ಕುಡಿದರೂ ಸಹ ಅದರಿಂದ ನಮಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಬೇಸಿಗೆ ಬಿಸಿಲಿನಲ್ಲಿ ಎಳೆನೀರು, ಹಣ್ಣುಗಳ ರಸ ಇತ್ಯಾದಿ ನೈಸರ್ಗಿಕ ಪದಾರ್ಥಗಳ ಸೇವನೆ ಆರೋಗ್ಯಕ್ಕೆ ಅನುಕೂಲಕರ ಎಂದು ಹೇಳಬಹುದು. ಬಿಸಿಲಿನ ಬೇಗೆಗೆ ಮೊದಲು ಹಾನಿಯಾಗುವುದು ಎಂದರೆ ಅದು ನಮ್ಮ ದೇಹದ ಚರ್ಮ. ಏಕೆಂದರೆ ಇದರಿಂದ ಸೂಕ್ಷ್ಮ ಚರ್ಮ ಹೊಂದಿರುವವರಿಗೆ ಚರ್ಮದ ಮೇಲ್ಭಾಗದಲ್ಲಿ ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸನ್ಬರ್ನ್ ಮತ್ತು ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತವೆ. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕು. ನಿಮ್ಮ ಮುಖದ ಮೇಲ್ಭಾಗದಲ್ಲಿ ಮುಖ್ಯವಾಗಿ ಸೂರ್ಯನ ಬಿಸಿಲಿನ ಶಾಖದಿಂದ ಯಾವುದೇ ಹಾನಿಯಾಗಬಾರದು ಎಂದರೆ ನೀವು ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಸನ್ಸ್ಕ್ರೀನ್ ಅನ್ವಯಿಸಿ. ಇದರಿಂದ ಸೂರ್ಯನ ಅತಿ ನೇರಳೆ ಕಿರಣಗಳ ಪ್ರಭಾವ ನಿಮ್ಮ ಚರ್ಮದ ಮೇಲೆ ಬೀರುವುದಿಲ್ಲ. ತ್ವಚೆಯನ್ನು ಮಾಯಿಶ್ಚರೈಸರ್ ಮಾಡಿ. ಬೇಸಿಗೆ ಕಾಲ ಬರಲಿ ಅಥವಾ ಚಳಿಗಾಲ ಬರಲಿ, ನಿಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸಿಂಗ್, ಟೋನಿಂಗ್ ಪ್ರಕ್ರಿಯೆಗೆ ಒಳಪಡಿಸಬೇಕು. ರಾತ್ರಿ ನೀವು ಮಲಗುವ ಸಂದರ್ಭದಲ್ಲಿ ನಿಮ್ಮ ತ್ವಚೆಯ ಭಾಗಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಿಕೊಂಡು ಮಲಗಿ. ನೈಸರ್ಗಿಕವಾದ ಉತ್ಪನ್ನಗಳನ್ನು ಅಂದರೆ ಹಾಲು ಮತ್ತು ಜೇನುತುಪ್ಪವನ್ನು ನಿಮ್ಮ ಈ ಪ್ರಕ್ರಿಯೆಗೆ ನೀವು ಬಳಕೆ ಮಾಡಬಹುದು. ಚರ್ಮವನ್ನು ಸ್ವಚ್ಛ ಮಾಡಿಕೊಳ್ಳಿ. ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಮುಖ ತೊಳೆಯುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ಇದರ ಜೊತೆಗೆ ವಾರದಲ್ಲಿ 2 ರಿಂದ 3 ಬಾರಿ ನಿಮ್ಮ ತ್ವಚೆಗೆ ಸ್ಕ್ರಬ್ಬಿಂಗ್ ಮಾಡಿಕೊಳ್ಳಬೇಕು. ಇದರಿಂದ ನಿಮ್ಮ ಚರ್ಮದ ಭಾಗದಲ್ಲಿ ಕಂಡುಬರುವ ಕೊಳೆ ಮತ್ತು ಧೂಳಿನ ಅಂಶ ಮಾಯವಾಗುತ್ತದೆ. ಚರ್ಮದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಸಿಕ್ಕಿಹಾಕೊಂಡಿರುವ ಬೇಡದ ತ್ಯಾಜ್ಯ ವಸ್ತುಗಳು ಹೊರಬರುತ್ತವೆ. ಅತಿಯಾಗಿ ಮೇಕಪ್ ಮಾಡಿಕೊಳ್ಳಲು ಹೋಗಬೇಡಿ. ಸಾಧ್ಯವಾದಷ್ಟು ಬೇಸಿಗೆಗಾಲದಲ್ಲಿ ನಿಮ್ಮ ತ್ವಚೆಯ ರಕ್ಷಣೆ ಅನುಕೂಲವಾಗುವಂತೆ ಕಡಿಮೆ ಮೇಕಪ್ ಮಾಡಿಕೊಳ್ಳಿ. ನಿಮ್ಮ ತ್ವಚೆಯ ಹೊಳಪನ್ನು ಹೆಚ್ಚಿಸಿಕೊಳ್ಳಲು ಸಾಧಾರಣವಾದ ತೆಳು ಮೇಕಪ್ ಮಾಡಿಕೊಂಡರೆ ಸಾಕು. ಆದರೆ ಸಾಧ್ಯವಾದಷ್ಟು ನೀವು ಮಲಗುವ ಸಮಯದಲ್ಲಿ ಮೇಕಪ್ ತೆಗೆದುಹಾಕಿ ಮಲಗಿ. ಇದರಿಂದ ನಿಮ್ಮ ಚರ್ಮದ ಸಣ್ಣ ಸಣ್ಣ ರಂಧ್ರಗಳಿಗೆ ಉಸಿರಾಟಕ್ಕೆ ಅನುಕೂಲವಾಗುತ್ತವೆ. ಟೊಮೆಟೊ ಮತ್ತು ನಿಂಬೆಹಣ್ಣಿನ ರಸ. ಟೊಮೆಟೊ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಅಪಾರ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ಬೇಸಿಗೆ ಕಾಲದಲ್ಲಿ ನಿಮ್ಮ ಮುಖದ ಭಾಗವನ್ನು ತಾಜಾ ಮತ್ತು ತಂಪಾಗಿಸುತ್ತದೆ. ಟೊಮೆಟೊ ಹಣ್ಣು ಮತ್ತು ನಿಂಬೆಹಣ್ಣಿನ ರಸವನ್ನು ನಿಮ್ಮ ಮುಖದ ಮೇಲೆ ಅನ್ವಯಿಸಿ ಸುಮಾರು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ತಂಪಾದ ನೀರಿನಲ್ಲಿ ಮುಖ ತೊಳೆದುಕೊಳ್ಳಿ. ನಿಮ್ಮ ತ್ವಚೆಗೆ ಇದು ಹೆಚ್ಚು ತಂಪಿನ ಪ್ರಭಾವವನ್ನು ಉಂಟುಮಾಡುವುದು ಮಾತ್ರವಲ್ಲದೆ ಸಾಕಷ್ಟು ನೀರಿನ ಅಂಶವನ್ನು ನಿಮ್ಮ ತ್ವಚೆಗೆ ಒದಗಿಸುತ್ತದೆ. ನೈಸರ್ಗಿಕ ಫೇಸ್ ಪ್ಯಾಕ್ಗಳನ್ನು ಬಳಸಿ. ಬೇಸಿಗೆ ಕಾಲದಲ್ಲಿ ರಾಸಾಯನಿಕ ಅಂಶಗಳನ್ನು ಒಳಗೊಂಡ ಫೇಸ್ ಪ್ಯಾಕ್ಗಳನ್ನು ನಿಮ್ಮ ಮುಖಕ್ಕೆ ಹಚ್ಚಲು ಹೋಗಬೇಡಿ. ಇದರಿಂದ ನಿಮ್ಮ ಚರ್ಮದ ಮೃದುತ್ವ ಮತ್ತು ಹೊಳಪು ಹಾಳಾಗುತ್ತದೆ. ಹೀಗಾಗಿ ನೀವೇ ಸ್ವಂತ ಮನೆಯಲ್ಲಿ ತಯಾರು ಮಾಡಿದ ಹಾಲು, ಜೇನುತುಪ್ಪ ಮತ್ತು ಓಟ್ಸ್ ಮಿಲ್ ಮಿಶ್ರಣ ಮಾಡಿದ ಫೇಸ್ ಪ್ಯಾಕ್ ಅನ್ನು ಅನ್ವಯಿಸಿ. ವಾರಕ್ಕೆ ಕನಿಷ್ಠ 2 ಬಾರಿ ಪ್ರಯತ್ನ ಮಾಡಿ ನೋಡಿ.